ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಜೇನಿನ ಗೂಡು ನಾವೆಲ್ಲ ಅನ್ನೋಂಥ ಒಂದು ಸುಂದರವಾದ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಶುರುವಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಂತಹದೇ ಒಂದು ಆಶಯದೊಂದಿಗೆ ಒಂದು ಸಂಸ್ಥೆ ನಡೀತಾ ಇದೆ. ಆ ಸಂಸ್ಥೆಗೆ ಸಂಬಂಧಪಟ್ಟ ಸಂಸ್ಥಾಪಕ ಅಧ್ಯಕ್ಷರಾದ ರಾಘವೇಂದ್ರ ಪ್ರಸಾದ್ ಎಸ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅವರನ್ನು ಮಾತನಾಡಿಸಿ ಅವರ ಮಾತಿನ ಮುಖಾಂತರವೇ ಸಂಸ್ಥೆ ಬಗ್ಗೆ, ಅದರ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಮೈಸೂರಿನಲ್ಲಿ ಮತ್ತೆ ಏನೇನನ್ನು ಮಾಡ್ತಾ ಇದ್ದಾರೆ, ಮಾಡೋದಕ್ಕೆ ಆ ಯೋಜನೆಯನ್ನು ಒಂದು ರೀತಿ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮಗಳನ್ನ, ಇದರ ಬಗ್ಗೆ ಅವರ ಮಾತುಗಳಲ್ಲೇ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಕೇಳಿದ್ರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಮೇಡಮ್. ಸರ್, ಸಹಬಾಳ್ವೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ನೀವು. ಹೇಳಿ ಸರ್, ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಇದ್ರ ಉದ್ದೇಶ ಏನು? ಮೇಡಮ್, ಸಹಬಾಳ್ವೆ ಸಂಸ್ಥೆ 2015ರಲ್ಲಿ ಸ್ಥಾಪನೆ ಆಯಿತು. ನಮ್ಮ ಮುಖ್ಯ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಹಾಗೂ ಬಡ ಮಕ್ಕಳು, ಇವರು ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ. ಪ್ರತಿಭಾವಂತ ಮಕ್ಕಳು ಅವರು, ಸೌಲಭ್ಯಗಳಿರಲ್ಲ. ಆದ್ದರಿಂದ ಇವರಿಗೆ ಒಂದು ಸಮಗ್ರ ಶಿಕ್ಷಣ ನೀಡುವುದರ ಮೂಲಕ ನಾವು ಅವ್ರನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದು ನಮ್ಮ ಗುರಿ. ಸಮಗ್ರ ಶಿಕ್ಷಣ ಅಂದ್ರೆ ಏನಪ್ಪಾ? ಇವಾಗ ಪಠ್ಯ ಎಲ್ಲ ಕಡೆ ನಡೀತಾ ಇದೆ, ಅಕಾಡೆಮಿಕ್ಸ್ ಅಂತ ಏನ್ ಹೇಳ್ತೀವಿ. ಬಟ್ ಅದ್ರ ಜೊತೆಗೆ ನಾವು ಮೌಲ್ಯಾಧಾರಿತ ಶಿಕ್ಷಣ ಸೇರಿಸಿದಾಗ ಮಕ್ಕಳಿಗೆ ಒಂದು ಸಂಸ್ಕಾರ ಬೆಳೆಯುತ್ತೆ. ಆ ಸಂಸ್ಕಾರದ ಮುಖಾಂತರ ನಮ್ಮ ಭಾರತೀಯ ಸಾಂಸ್ಕೃತಿಕ ಶ್ರೀಮಂತಿಕೆಯ ಪರಂಪರೆ ವಿಕಸನ ಆಗ್ತಾ ಹೋಗುತ್ತೆ ಈ ಮಕ್ಕಳಲ್ಲಿ. ಸೊ ಈ ಮಕ್ಕಳು ವಿಕಸಿತ ಆಗ್ತಾ ಆಗ್ತಾ ಒಂದು ವಿಕಸಿತ ಸಮಾಜ ಬೆಳೆಸಲಿಕ್ಕೆ ಕೂಡ ನಾವು ಪ್ರಯತ್ನ ಪಡ್ಬೋದು. ಮೂರನೇ ಅಂಶ ಏನಪ್ಪಾ ಅಂದ್ರೆ, ನಮ್ಮ ಸಮಗ್ರ ಶಿಕ್ಷಣದಲ್ಲಿ ಇವತ್ತಿನ ಕಾಲಕ್ಕೆ ಒಂದು ತಂತ್ರಜ್ಞಾನ ಬಹಳ ಮುಖ್ಯ. ಹೌದು. ಯಾಕೆಂತ ಹೇಳಿದ್ರೆ, ಇವರು ಅಕಾಡೆಮಿಕ್ಸ್ ಓದಿರ್ತಾರೆ, ಮೌಲ್ಯಗಳನ್ನ ಕಲಿಸಿದಾಗ ಅವ್ರಿಗೆ ಸಂಸ್ಕಾರ ಬರ್ತದೆ. ತಂತ್ರಜ್ಞಾನ ನಾವು ಹೇಳ್ಕೊಟ್ಟಾಗ ಇವತ್ತಿನ ಫಾಸ್ಟ್ ಪೇಸ್ಡ್ ಸೊಸೈಟಿ ಏನಿದೆ ಅಲ್ಲಿ ಇವರು ಸುಲಭವಾಗಿ ಕಂಪೀಟ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ಮೂರರ ಸಮ್ಮಿಶ್ರಣವೇ ಸಮಗ್ರ ಶಿಕ್ಷಣ. ಇದು ಸರ್ಕಾರಿ ಶಾಲಾ ಹಾಗೂ ಬಡ ಮಕ್ಕಳಿಗೆ ಉಚಿತವಾಗಿ ನೀಡತಕ್ಕಂಥದ್ದು ನಮ್ಮ ಗುರಿ. ಆಗ್ಲಿ ಸರ್. ಈಗ ಉದ್ದೇಶ ಏನೋ ಹೇಳಿದ್ರಿ. ನಿಮ್ಮ ಸಹಬಾಳ್ವೆ ಈ ಫೌಂಡೇಶನ್ ಯಾವ ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ? ಮೇಡಮ್, ನಮ್ಮ ಸಹಬಾಳ್ವೆ ಇದರ ಮುಖ್ಯವಾಗಿ ಇರತಕ್ಕಂಥದ್ದೇ ಶಿಕ್ಷಣ ನೀಡೋದು. ಜೊತೆಗೆ ನಮ್ಮ ಸಂಸ್ಥೆಯ ಮೂಲಕ ಒಂದಷ್ಟು ಆರೋಗ್ಯ ಸಂಬಂಧಪಟ್ಟಂಗೆ ಜೀವನೋಪಾಯ, ಇದನ್ನೆಲ್ಲ ಬೆನಿಫಿಷರಿ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಆಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇದನ್ನ ಸಾಂಸ್ಕೃತಿಕ ಸೌರಭ ಅಂತ ಈ ಹೆಸರಿನಲ್ಲಿ ಮಾಡ್ತೀವಿ. ಬಟ್ ನಮ್ಮ 80% ಶೇಕಡ ಶಿಕ್ಷಣದ ಕಡೆಗೆ ಒಲವು ಜಾಸ್ತಿ, ಅದ್ರ ಮೇಲೆ ಪ್ರಯತ್ನಗಳು ಜಾಸ್ತಿ. ಈಗ ಒಂದು ಪ್ರಮುಖವಾಗಿ ಯಾವ ಒಂದು ಏನು ನಿಮ್ಮ ಫೌಂಡೇಶನ್ ಮುಖಾಂತರ ಕೆಲಸವನ್ನ ಮಾಡಿದ್ದೀರಾ ಸರ್? ಇದೊಂದು ಮೈಲಿಗಲ್ಲು ನಮ್ಮ ಸಂಸ್ಥೆದು ಅಂತ ಹೇಳುವಂಥದ್ದು ಯಾವುದಿದೆ? ಏನಪ್ಪಾ ಅಂತ ಹೇಳಿದ್ರೆ, ನಾನು 2016ರಲ್ಲಿ ಪ್ರಪ್ರಥಮವಾಗಿ ಬೀದರ್ ಅಂತ ಒಂದು ಬಹಳ ಹಿಂದುಳಿದ ಜಿಲ್ಲೆ, ಆ 2016 ಟೈಮಲ್ಲಿ ಅಲ್ಲಿ ಒಂದು ಫಸ್ಟ್ ಕ್ಲಾಸ್ ಬರೆಯೋದು ಅಂತ ಹೇಳಿದ್ರೆ ಒಂದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ಆಗ್ತಾ ಇತ್ತು 10ನೇ ಕ್ಲಾಸ್ ಮಕ್ಕಳಿಗೆ. ಅಂದ್ರೆ ಸ್ವಲ್ಪ ಕಷ್ಟ ಇತ್ತು, ಅದು ಹಿಂದೆ ಬಿದ್ದಿತ್ತು. 29ನೇ ಸ್ಥಾನದಲ್ಲೋ 28ನೇ ಸ್ಥಾನದಲ್ಲೋ ಇತ್ತು.
SLC ಪರೀಕ್ಷೆ ಫಲಿತಾಂಶದಲ್ಲಿ ಹ್ಮ್ ಹ್ಮ್ ನಾವೇನ್ ಮಾಡೋದಪ್ಪ ಅಂತ ಹೇಳಿದ್ರೆ ಪಠ್ಯದ ಜೊತೆಗೆ ಮೌಲ್ಯಾಧಾರಿತನ್ನು ಸೇರಿಸಿ ಆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ತರಿಸಿ ಅಲ್ಲೇ ನಾವು ಒಂದು ಸಮ್ಮರ್ ಶಿಬಿರ ಮಾಡಿ ಸುಮಾರು ಒಂದು 8 ವಾರಗಳ ಕಾಲ ಮಕ್ಕಳನ್ನ ನಮ್ಮಲ್ಲೇ ಇಟ್ಕೊಂಡು ಅವಕ್ಕೆ 10ನೇ ತರಗತಿಯ ಸಂಪೂರ್ಣವಾದ ಪಾಠಾಂತರ ಮಾಡಿ ಕೊನೆಗೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅವ್ರು ಶಾಲೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ. ಹ್ಮ್ ಇದರಿಂದ ಏನಪ್ಪಾ ಆಯ್ತು ಅಂದ್ರೆ 2018-19 ಅಷ್ಟೊತ್ತಿಗೆ ನಮ್ಮಲ್ಲಿ ಒಂದು 100-150 ಮಕ್ಕಳಿಗೆ ಈ ತರಬೇತಿ ನೀಡ್ತಾ ಇದ್ವಿ. ಇದು ಜ್ಞಾನಯಜ್ಞ ಅಂತ ಬಹಳ ಪ್ರಚಲಿತವಾಯಿತು. ಹ್ಮ್ ಇದರಿಂದ ಮಕ್ಕಳ ಫಲಿತಾಂಶ 90 ಹತ್ರ ಹೋಗುವಷ್ಟು ಚೆನ್ನಾಗಿ ಬಂತು. ಮಕ್ಕಳು ತೆಗೆದರೆ ಹ್ಮ್, ಅಂಡ್ 96% ಅದರವರೆಗೂ ಹೈಯೆಸ್ಟ್ ತೆಗೆದ ಮಕ್ಕಳು ಇವೆ. ಹ್ಮ್ 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 ಇದು ನಮಗೆ ಬಹಳ ಸಂತೋಷ ತಂದಿದೆ. ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಕರು ಹೇಳೋದು ಆ ಮಕ್ಕಳ ಒಂದು ಪರಿವರ್ತನೆ ಕೂಡ ಅವರು ಕಾಣ್ತಾ ಇದ್ದಾರೆ. ಹ್ಮ್ ಇದು ಈ ಸಂಸ್ಕಾರದ ಒಂದು ಲಾಭ. ಹ್ಮ್ 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 ಇದ್ರ ಜೊತೆಗೆ ನಾವೇನ್ ಮಾಡಿದ್ವಪ್ಪ ಅಂತ ಹೇಳಿದ್ರೆ ಬೇರೆ ಊರಿನ ಸರ್ಕಾರಿ ಶಾಲೆಗಳಿಗೆ ಹೋಗಿ, ಇದು ನಾವು ಮಾಡ್ತಕ್ಕಂಥ ಒಂದು ಕೆಲಸ ಇತ್ತು, ಸರ್ಕಾರಿ ಶಾಲೆಗಳಿಗೆ ಹೋಗಿ ಹ್ಮ್ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮೈಸೂರು ಕೂಡ 2ನೇ ಭಾಗ. ಹ್ಮ್ 2017, 18, 19 3 ವರ್ಷ ಮಾಡಿದ್ವಿ. ಆಮೇಲೆ ಕೋವಿಡ್ ಬಂದ ನಂತರ ನಿಲ್ಸಿದ್ವಿ. ಹ್ಮ್ ಅದಾದ್ಮೇಲೆ ಕಲಬುರಗಿಯಲ್ಲಿ ಮಾಡಿದ್ವಿ, ಸೊ ತುಮಕೂರಲ್ಲಿ ಮಾಡಿದ್ವಿ. ಹ್ಮ್ ಈಗ ಗುರುಕುಲ ಮಾದರಿಯಲ್ಲಿ ಮಧುಗಿರಿಯಲ್ಲಿ ನಾವು ಸುಮಾರು ಒಂದು 70-80 ಮಕ್ಕಳಿಗೆ ಈ ಸಮಗ್ರ ಶಿಕ್ಷಣ ಹ್ಮ್ ಪ್ರತಿ ದಿವಸ ನಡೆಯೋ ತರ ಮಾಡ್ತಾ ಇದೀವಿ. ಈಗ ನಾವು ತೆಗೆದುಕೊಂಡಿರ್ತಕ್ಕಂಥ ತರಗತಿಗಳೇನಪ್ಪಾ ಅಂದ್ರೆ ಇಲ್ಲಿ ಗುರುಕುಲದಲ್ಲಿ 5ರಿಂದ 7 ಜಾಸ್ತಿ. ಹ್ಮ್ 5ರಿಂದ 7ನೇ 5, 6, ತರಗತಿ 7 ಮಕ್ಕಳನ್ನ ಒಳಗೊಂಡಂತೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇದೀವಿ. ಹ್ಮ್ ಈ ಒಂದು ವಯಸ್ಸೇನಪ್ಪಾ ಅಂದ್ರೆ ಪರಿವರ್ತನೆಗೆ ಬಹಳ ಸುಲಭವಾಗಿ ತರ್ತಕ್ಕಂಥ ಒಂದು ಏಜ್. ಹ್ಮ್ ಹ್ಮ್ ಇದು ಸೈಕಲಾಜಿಕಲ್ ಆಸ್ಪೆಕ್ಟ್ ಇಂದ ಒಂದು ಪ್ರೂವ್ ಆಗಿರ್ತಕ್ಕಂಥ. ಹ್ಮ್ ಸೊ ಫಲಿತಾಂಶದ ಜೊತೆಗೆ ಪರಿವರ್ತನೆ ಕೂಡ ಮುಖ್ಯ ಎಂಬುದು ನಮ್ಮ ಒಂದು ಅನಿಸಿಕೆ. ಶೈಕ್ಷಣಿಕ ಬೆಳವಣಿಗೆ ಅಲ್ಲದೆ ಮಾನಸಿಕ ಬೆಳವಣಿಗೆಗೂ ಒತ್ತು ಕೊಟ್ಟುಕೊಂಡು ನಡೆಯುತ್ತಾ ಇರುವಂತಹ ಕಾರ್ಯಕ್ರಮ. ಇದು ದೈಹಿಕ ಹಾಗೂ ಮಾನಸಿಕ ವಿಕಾಸ ಹ್ಮ್ ಎರಡೂ ಆಗತ್ತೆ. ಹೌದು. ಈಗ ಏನ್ ಕಾರ್ಯಕ್ರಮಗಳು? ಈಗ ಮಧುಗಿರಿ ಆಯ್ತು, ಈಗ ಮೈಸೂರಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀರಾ ಸರ್ ಮುಂಬರುವ ದಿನಗಳಲ್ಲಿ? ಮುಂಬರುವ ದಿನಗಳಲ್ಲಿ ಮೈಸೂರು ನಮಗೆ ಬಹಳ ಬೇಕಾದ ಊರು. ಯಾಕೆಂದ್ರೆ ಅದು ಮೈಸೂರು ಒಂದು ಸಾಂಸ್ಕೃತಿಕ ನಗರ. ಇನ್ನೊಂದು ನಮ್ಮ ತಂದೆ ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು, ಅಲ್ಲೇ ದೊಡ್ಡ ಸಂಗೀತ ವಿದ್ವಾಂಸರಾಗಿದ್ದು ಹ್ಮ್ ಹ್ಮ್ ಗಾನ ಸುಧಾಕರ ಎ ಸುಬ್ಬರಾವ್ ಅಂತ. ಹ್ಮ್ ಸೊ ಈ ನಿಟ್ಟಿನಲ್ಲಿ ನಾವು ಮೈಸೂರಿನಲ್ಲಿ ಪುನಃ ಜ್ಞಾನಯಜ್ಞ ಪ್ರಾರಂಭಿಸ್ತೀವಿ. ಹ್ಮ್ ಆ ಜ್ಞಾನಯಜ್ಞನ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಸುತ್ತಮುತ್ತ ಇರತಕ್ಕಂತ ಗ್ರಾಮೀಣ ಭಾಗಗಳು ಸೇರಿ ಹ್ಮ್ ಅಲ್ಲಿ ಈ ಒಂದು ಸಮಗ್ರ ಶಿಕ್ಷಣ, ಪಠ್ಯ ಮೌಲ್ಯಾಧಾರಿತ ತಂತ್ರಜ್ಞಾನ ಸೇರಿ, ಯಾಕೆಂದ್ರೆ ನಾವು ಕೋವಿಡ್ ಮುಂಚೆ ತಂತ್ರಜ್ಞಾನದ ಬಗ್ಗೆ ಅಷ್ಟೊಂದು ನಾವು ಒಲವನ್ನ ಇಟ್ಕೊಂಡಿರ್ಲಿಲ್ಲ. ಇರ್ಲಿಲ್ಲ, ಹ್ಮ್ ಬಟ್ ಈಗ ಸೇರಿಸಿದೀವಿ. ಯಾಕೆಂದ್ರೆ ಬಹಳ ಮುಖ್ಯವಾದ ಅಂಗ. ಆದ್ದರಿಂದ ಮೈಸೂರಿನಲ್ಲಿ ಮುಂಬರುವ ದಿನಗಳಲ್ಲಿ ಹ್ಮ್ ಒಂದಷ್ಟು ಶಾಲೆಗಳನ್ನ ಆರಿಸ್ಕೊಂಡು ಅಲ್ಲಿ ಈ ಜ್ಞಾನಯಜ್ಞ ಕಾರ್ಯಕ್ರಮವನ್ನ ಹ್ಮ್ ಸುದೀರ್ಘವಾಗಿ ನಡೆಸ್ಕೊಂಡ್ ಬರ್ಬೇಕು ಅನ್ನೋದೊಂದು ಇಚ್ಛೆ ಇದೆ. ಹ್ಮ್ ಇದನ್ನ ಪ್ರತಿ ವರ್ಷ ಮಾಡುವಂತಹ ಕಾರ್ಯಕ್ರಮ ಇದಾಗಿರತ್ತಾ? ಪ್ರತಿ ವರ್ಷ ಮಾಡ್ತೀವಿ. ಅಲ್ಲಿರ್ತಕ್ಕಂಥ BEOಗಳಿಂದ ಪರ್ಮಿಷನ್ ತಗೊಂಡು ಹ್ಮ್ ವಾರಕ್ಕೊಮ್ಮೆ ಅಥವಾ 2 ಸತಿ ಅಲ್ಲಿ ಹೋಗಿ ಶಾಲೆಗಳಿಗೆ ಹೋಗಿ ಅವರ ಸಿಲೆಬಸ್ಗೆ ನಾವು ಕೂಡ ಒಂದು ಒತ್ತು ಕೊಟ್ಟು ಹ್ಮ್ ಹ್ಮ್ ಏನಾಗುತ್ತೆ ಅದನ್ನ ಈ ಒಂದು ಸಮಗ್ರ ಶಿಕ್ಷಣದಿಂದ ಅವರ ಬೆಳವಣಿಗೆಗೆ ಸಾಥ್ ಕೊಡ್ತೀವಿ. ಹ್ಮ್ ಹ್ಮ್ ಆಗಲಿ ಸರ್. ಸಹಬಾಳ್ವೆ ಸ್ಥಾಪನೆ ಬಗ್ಗೆ, ಉದ್ದೇಶದ ಬಗ್ಗೆ ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ, ಈಗಾಗಲೇ ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ, ಇದರ ಬಗ್ಗೆ ಎಲ್ಲ ವಿವರವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಈಗ ಮುಂಬರುವ ದಿನಗಳಲ್ಲಿ ಮೈಸೂರಿನಲ್ಲೂ ಕೂಡ ನಿಮ್ಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀರಾ ಅಂತ ಕೇಳ್ಪಟ್ಟು ಬಹಳ ಸಂತೋಷ ಆಯಿತು. ಇದರ ಪ್ರಯೋಜನವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ಳಿ.
ಈ ಉದ್ದೇಶ ಎಲ್ಲರೂ ನಿಮ್ಮ ಸಫಲವಾಗಲಿ, ಅವಕಾಶ ವಂಚಿತ ಮಕ್ಕಳು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಸಹಬಾಳ್ವೆ ಕುರಿತು ವಿವರವನ್ನು ಹಂಚಿಕೊಂಡಿದ್ದಕ್ಕಾಗಿ, ನಮ್ಮ ಕೇಳುಗರಿಗೆ ಎಲ್ಲ ಮಾಹಿತಿಗಳನ್ನು ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ನಮಸ್ತೆ. ನಮಸ್ತೆ.